Dear students, in this class of production and operations management, we are going to discuss about the topic that is functions and benefits of production management. Learning objectives: to understand the functions of production management. Next, to understand the benefits of production management. The session outcomes: after this session, the students will be able to explain the functions of production management. Second, the students will be able to explain the benefits of production management. Firstly, we will discuss the functions of production management. In that, first one, the selection of product and design. So, the first and foremost and important function of production management is selection of product and design. The production, what happens here is that it has to select the right product for the production. It selects the right product for the production. Then it selects the right design for the production. ಅಂದರೆ ನಾವು ಒಂದು ಸರಿಯಾದ ಪ್ರಾಡಕ್ಟನ್ನು ಪ್ರೊಡಕ್ಷನ್ಗೆ ಸೆಲೆಕ್ಟ್ ಮಾಡಬೇಕು, ಸರಿಯಾದ ಡಿಸೈನನ್ನು ಪ್ರೊಡಕ್ಷನ್ಗೆ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ವಿ ಹ್ಯಾವ್ ಟು ಟೇಕ್ utmost care must be taken while selecting the product and its design, because the survival and the success of the company depends on the product and its design. So it's very important. ಸೊ ಒಂದು ಪ್ರಾಡಕ್ಟಿನ ಡಿಸೈನನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಮತ್ತು ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಭಾಳ ಕೇರ್ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಒಂದು ಕಂಪನಿಯ ಅಥವಾ ಒಂದು ಬಿಸ್ನೆಸ್ನ ಉನ್ನತಿ ಆಗಿರ್ಬೋದು ಅಥವಾ ಅವನತಿ ಆಗಿರ್ಬೋದು, ಸರ್ವೈವಲ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ಸು ಕೊಲ್ಯಾಪ್ಸ್ ಆಗೋದು ಆಗಿರ್ಬೋದು, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ಆ ಪ್ರಾಡಕ್ಟು ಮತ್ತು ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಬಹಳ ಕೇರ್ಫುಲ್ಲಾಗಿ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. The product must be selected only after detailed evaluation of all the other alternative products. After selecting the right product, the design must be selected. The design must be according to the customer's requirements, and it must give the customer's maximum value at lowest cost. So, the production management must use techniques such as value engineering and value analysis. ನಾವೇನು ಹೇಳ್ತೀವಿ ಅಂತಂದರೆ, ಫಸ್ಟು ಡೀಟೇಲ್ಡ್ ಇವ್ಯಾಲ್ಯೂಯೇಷನ್ ಮಾಡಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ಗಳನ್ನು ಅನಲೈಸ್ ಮಾಡಿ ನಾವು ಒಂದು ರೈಟ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ರೈಟ್ ಡಿಸೈನನ್ನು ನಾವು ಸೆಲೆಕ್ಟ್ ಮಾಡಬೇಕು. ಓಕೆ, ಒಂದು ಪ್ರಾಡಕ್ಟ್ ಆಗಲಿ ಮತ್ತು ಅದರ ಡಿಸೈನ್ ಆಗಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಪ್ರಕಾರನೇ ಸೆಲೆಕ್ಟ್ ಆಗಬೇಕು. ಕಸ್ಟಮರ್ಸ್ಗೆ ನಾವು ಸರ್ವ್ ಮಾಡ್ತೀವಿ, ಕಸ್ಟಮರ್ಸ್ಗೆ ನಾವು ಪ್ರಾಡಕ್ಟನ್ನು ಡೆಲಿವರ್ ಮಾಡ್ತೀವಿ. ದೇರ್ಫೋರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ, ಅವರ ಡಿಮಾಂಡ್ ಯಾವ ರೀತಿ ಇದೆ, ಅದಕ್ಕೆ ತಕ್ಕನಂಗೆ ನಾವು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಬೇಕು ಪ್ರೊಡಕ್ಷನ್ಗೆ, ಮತ್ತು ಅದಕ್ಕೆ ತಕ್ಕನಂಗೆ ನಾವು ಒಂದು ಡಿಸೈನನ್ನು ನಾವು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಮತ್ತು ಅಷ್ಟೇ ಅಲ್ಲದೆ ನಾವು ಯಾವುದ್ರ ಕಡೆ ಕೇರ್ ಕೊಡಬೇಕು ಅಂದರೆ, ಆ ಪ್ರಾಡಕ್ಟ್ ಆಗಲಿ ಅಥವಾ ಆ ಡಿಸೈನ್ ಆಗಲಿ, ನಾವು ಸೆಲೆಕ್ಟ್ ಮಾಡಿರುವಂಥ ಪ್ರಾಡಕ್ಟು ಮತ್ತು ಆ ಡಿಸೈನ್ ಕಸ್ಟಮರ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡಬೇಕು, ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡಬೇಕು ಕಸ್ಟಮರ್ಗೆ, ಅದನ್ನ ಖರೀದಿ ಮಾಡಿದಂಥ ಕಸ್ಟಮರ್ಗೆ, ಆ್ಯಂಡ್ ಎಟ್ ದ ಲೋವೆಸ್ಟ್ ಕಾಸ್ಟ್. ಖರ್ಚು ಕಡಿಮೆ ಆಗಿರಬೇಕು ಕಸ್ಟಮರ್ಗೆ. ಹಿ ಹ್ಯಾಸ್ ಟು ಗೆಟ್ ಇಟ್ ಎಟ್ ದ ಲೋಯೆಸ್ಟ್ ಕಾಸ್ಟ್ ಆ್ಯಂಡ್ ಹಿ ಶುಡ್ ಬೆನಿಫಿಟ್ ಇಟ್ ದ ಮೋಸ್ಟ್ ಫ್ರಮ್ ದ ಪ್ರಾಡಕ್ಟ್. ಅವ್ರಿಗೆ ಸಾಕಷ್ಟು ಬೆನಿಫಿಟ್ ಆಗಬೇಕು. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಅದು ಸಿಗಬೇಕು. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಹಲವಾರು ಟೆಕ್ನಿಕ್ಗಳನ್ನೇ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಥ ಟೆಕ್ನಿಕ್ಗಳಂದರೆ ವ್ಯಾಲ್ಯೂ ಎಂಜಿನಿಯರಿಂಗು, ವ್ಯಾಲ್ಯೂ ಅನಾಲಿಸಿಸು, ಇಂಥ ಟೆಕ್ನಿಕ್ಗಳನ್ನ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಫಂಕ್ಷನ್ ಈಸ್ ಸೆಲೆಕ್ಷನ್ ಆಫ್ ಪ್ರೊಡಕ್ಷನ್ process. Production management must select the right production process. They must decide about the type of technology, machines used, materials handling system, etc. So production management ರೈಟ್ ಪ್ರೊಡಕ್ಷನ್ ಪ್ರೊಸೆಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದರೆ
ಅದಕ್ಕೆ ಹಲವಾರು ಪ್ರೊಡಕ್ಷನ್ ಪ್ರೊಸೆಸ್ ಇರುತ್ತೆ, ಒಂದೇ ಪ್ರೊಡಕ್ಷನ್ ಪ್ರೊಸೆಸ್ ಇರೋದಿಲ್ಲ. ದೇರ್ ಆರ್ ಡಿಫ್ರೆಂಟ್ ಪ್ರೊಡಕ್ಷನ್ ಪ್ರೊಸೆಸ್ ಮೈಟ್ ಬಿ ಅವೈಲೇಬಲ್. ಸೊ ಇನ್ ದ್ಯಾಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಬೆಸ್ಟ್ ಒನ್. ಸೊ ಹಲವಾರು ಪ್ರೊಡಕ್ಷನ್ ಪ್ರೊಸೆಸ್ ಇರುತ್ತೆ, ಅದರಲ್ಲಿ ಯಾವುದು ನಮಗೆ ಉತ್ತಮ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಎಂಥ ಟೆಕ್ನಾಲಜಿಯನ್ನು ನಾವು ಅಡಾಪ್ಟ್ ಮಾಡಬೇಕು, ಹಲವಾರು ಟೆಕ್ನಾಲಜಿಗಳಿರುತ್ತೆ, ಬೇರೆ ಬೇರೆ ಕಂಟ್ರಿಯ ಬೇರೆ ಬೇರೆ ಕಂಪನಿಯ ಟೆಕ್ನಾಲಜಿಗಳು, ಮಷಿನ್ಗಳು ಸಿಗುತ್ತೆ. ಸೊ ಎಂಥ ಟೆಕ್ನಾಲಜಿಯನ್ನು ನಾವು ಅಳವಡಿಸ್ಕೋಬೇಕು, ಯಾವ ಮಷಿನನ್ನು ನಾವು ಖರೀದಿ ಮಾಡಬೇಕು, ಎಂಥ ಮಷಿನ್ಗಳನ್ನ ನಾವು ಉಪಯೋಗಿಸ್ಬೇಕು. ಓಕೆ, ಸೊ ಆಮೇಲೆ ಮಟೀರಿಯಲ್ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡಬೇಕು, ಮಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮು, ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು decide in production management. The third one is selecting the right production capacity. The production management must select the right production capacity to match the demand for the product. This is because more or less the capacity will create problems. The production manager must plan the capacity for both long term as well as short term. He must have a break-even analysis for capacity planning. So capacity planning ಅಂತ ಅಂದರೆ ನಾವು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡಬೇಕಾಗತ್ತೆ, ರೈಟ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಟು ಮ್ಯಾಚ್ ಅಂದರೆ to match we have to select the right production capacity to match what demand for the product from the customers. ಇದು ಯಾಕೆ ಅಂತ ಅಂದರೆ ಕಸ್ಟಮರ್ಸ್ ಡಿಮಾಂಡ್ಗೆ ತಕ್ಕಷ್ಟು ನಾವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಹೆಚ್ಚಿಗೂ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅನವಶ್ಯಕ, ಮತ್ತು ಕಡಿಮೆ ಪ್ರೊಡ್ಯೂಸ್ ಮಾಡಿದರೂ ನಮಗೆ ಅದು ಮಾರ್ಕೆಟಲ್ಲಿ ಡಿಮಾಂಡನ್ನು ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೆಚ್ಚು ತಯಾರು ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ದ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಮಾಡಬೇಕಾಗತ್ತೆ ಅಂತಂದರೆ ಶಾರ್ಟ್ ಟರ್ಮ್ಗೆ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಕೆಪಾಸಿಟಿ ಶಾರ್ಟ್ ಟರ್ಮ್ಗೆ ಎಷ್ಟು ಇರಬೇಕು, ಆಮೇಲೆ ಲಾಂಗ್ ಟರ್ಮಲ್ಲಿ ನಮ್ಮ ಕೆಪಾಸಿಟಿ ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗಬೇಕು, ಅದೆಲ್ಲ ಪ್ಲ್ಯಾನ್ಗಳನ್ನು ಅವರು ಇಟ್ಕೋಬೇಕಾಗತ್ತೆ ಪ್ರೊಡಕ್ಷನ್ ಮ್ಯಾನೇಜರ್. ಸೊ ಅವರು ಇದಕ್ಕೆ ಬ್ರೇಕ್ ಇವೆನ್ ಅನಾಲಿಸಿಸನ್ನು ಯೂಸ್ ಮಾಡಬೇಕಾಗತ್ತೆ. ವೆನ್ ವಿ ವಿಲ್ ಬಿ ಇನ್ ಪ್ರಾಫಿಟ್, ವೆನ್ ವಿ ವಿಲ್ ಬಿ ಇನ್ ಲಾಸ್, ಆಟ್ ವಾಟ್ ಪಾಯಿಂಟ್ ವಿ ವಿಲ್ ಬ್ರೇಕ್ ಇವನ್, ವಿ ವಿಲ್ ಕವರ್ ಆಲ್ ಅವರ್ ಕಾಸ್ಟ್. ಅದಕ್ಕೆ ನಾವು ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ಕರಿತೀವಿ. ಯಾವಾಗ ನಾವು ಪ್ರಾಫಿಟಲ್ಲಿರ್ತೀವಿ, ಎಲ್ಲಿವರೆಗೂ ನಾವು ಲಾಸಲ್ಲಿರ್ತೀವಿ, ಎಷ್ಟು ಪ್ರೊಡ್ಯೂಸ್ ಮಾಡಿದಾಗ ನಾವು ಲಾಸ್ ಎಲ್ಲ ಕಾಸ್ಟನ್ನು ಕವರ್ ಮಾಡಿ ಪ್ರಾಫಿಟ್ಗೆ ಎಂಟರ್ ಆಗ್ತೀವಿ, ಆ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ನೋ ಪ್ರಾಫಿಟ್ ನೋ ಲಾಸ್ ಪಾಯಿಂಟನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಪ್ರೊಡಕ್ಷನ್ ಪ್ಲ್ಯಾನಿಂಗ್. ಸೊ ಪ್ರೊಡಕ್ಷನ್ ಪ್ಲ್ಯಾನಿಂಗ್ function, the production management includes production planning. Here the production manager decides about the routing and scheduling of the product or the process, whatever raw material passes through. Routing and scheduling. What is routing? Routing means deciding the path work and the sequence of the operation. The main objective of routing is to find out the best and most economical sequence of operations to be followed in the manufacturing process. Routing ensures a smooth flow of work. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಇರುತ್ತೆ. ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಡಿಸೈಡ್ ಮಾಡ್ತಾರೆ ಅಂತಂದರೆ ರೂಟಿಂಗ್ ಆ್ಯಂಡ್ ಶೆಡ್ಯೂಲಿಂಗನ್ನು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ರೂಟಿಂಗ್ ಅಂತ ಅಂದರೆ ಏನು ಅಂತಂದರೆ ದ ಪಾತ್ ಆಫ್ ದ ವರ್ಕ್. ನೀವೀಗ ರಾ ಮಟೀರಿಯಲ್ ಇದ್ದದ್ದು ಫಿನಿಶ್ಡ್ ಗುಡ್ಸ್ ಆಗಬೇಕಲ್ಲ, ಸೊ ಇಟ್ ಹ್ಯಾಸ್ ಟು ಕನ್ವರ್ಟ್ ಇನ್ ಟು ಫಿನಿಶ್ಡ್ ಗುಡ್ಸ್, ರಾ ಮಟೀರಿಯಲ್. ಸೊ ಅದು ಯಾವ ಪಾತಲ್ಲಿ ಹೋಗುತ್ತೆ ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ, ಆಮೇಲೆ ಯಾವ ಸೀಕ್ವೆನ್ಸ್ ಆಫ್ ಆಪ್ರೇಷನ್ಸನ್ನು ಫಾಲೋ ಮಾಡುತ್ತೆ, ಫಸ್ಟ್ ಯಾವ ಮಷಿನ್ಗೆ ಹೋಗುತ್ತೆ, ಫಸ್ಟ್ ಯಾವ ಫಂಕ್ಷನ್ ಆಗುತ್ತೆ, ಫಸ್ಟ್ ಯಾವ ರೀತಿ ಕನ್ವರ್ಟ್ ಆಗುತ್ತೆ, ನೆಕ್ಸ್ಟ್ ಯಾವ ಸ್ಟೇಜು, ಈ ರೀತಿ ಸ್ಟೇಜ್ ಬೈ ಸ್ಟೇಜ್ ಇರುತ್ತೆ. ಅದಕ್ಕೆ ನಾವು ಸೀಕ್ವೆನ್ಸ್ ಆಫ್ ಆಪ್ರೇಷನ್ಸ್ ಅಂತ ಕರಿತೀವಿ, ಪಾತ್ ಆಫ್ ವರ್ಕ್ ಅಂತ ನಾವು ಅದನ್ನು ಕರಿತೀವಿ. ಓಕೆ, ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ರೂಟಿಂಗ್ ಅಂದರೆ ರೂಟಿಂಗ್ದ ಮುಖ್ಯ ಉದ್ದೇಶ ಏನಂತಂದರೆ ಬೆಸ್ಟ್ ಆ್ಯಂಡ್ ಮೋಸ್ಟ್ ಎಕನಾಮಿಕಲ್ ಸೀಕ್ವೆನ್ಸನ್ನು ಕಂಡುಹಿಡಿಯೋದು. ಬೆಸ್ಟ್ ಆ್ಯಂಡ್ ಮೋಸ್ಟ್ ಎಕನಾಮಿಕಲ್ ಅಂದರೆ ಕಡಿಮೆ ಖರ್ಚಿನಲ್ಲಿ ಆಪ್ರೇಷನ್ಸ್ ಎಲ್ಲ ಫಿನಿಷ್ ಆಗಬೇಕು. ಆಪ್ರೇಷನ್ಸ್ ಅಂದರೆ ಪ್ರೊಡಕ್ಷನ್ ಕನ್ವರ್ಷನ್ ಆಗಬೇಕು, ಕಡಿಮೆ ಖರ್ಚಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ ಕಡಿಮೆ ಖರ್ಚಿನಲ್ಲಿ ಆಗಬೇಕು, ಮತ್ತು ಫ್ಲೋ ಆಫ್ ವರ್ಕ್ ಏನಿದೆ ಸ್ಮೂತಾಗಿ ಆಗಬೇಕು. ಸೊ ಅದನ್ನು ಗಮನದಲ್ಲಿಟ್ಕೊಂಡು ರೂಟಿಂಗನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಶೆಡ್ಯೂಲಿಂಗ್ ಮೀನ್ಸ್
to decide when to start and when to complete a particular production activity. ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟಿನಲ್ಲಿ ಹಲವಾರು ಆ್ಯಕ್ಟಿವಿಟಿಗಳು ಬರುತ್ತೆ. ಇನ್ಪುಟ್ ಹಿಡ್ಕೊಂಡು ಔಟ್ಪುಟ್ವರೆಗೂ ಬೇರೆ ಬೇರೆ ಮಷಿನಲ್ಲಿ ಎಂಟರ್ ಆಗುತ್ತೆ ರಾ ಮೆಟೀರಿಯಲು, ಬೇರೆ ಬೇರೆ ಮಷಿನಲ್ಲಿ ಬೇರೆ ಬೇರೆ ಟೈಮಲ್ಲಿ ಎಂಟರ್ ಆಗುತ್ತೆ. ಸೊ ಶೆಡ್ಯೂಲಿಂಗಲ್ಲಿ ಯಾವ ಮಷಿನಲ್ಲಿ ರಾ ಮೆಟೀರಿಯಲು ಯಾವಾಗ ಎಂಟರ್ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ನೆಕ್ಸ್ಟ್ ಮಷಿನ್ಗೆ ಯಾವಾಗ ಹೋಗಬೇಕು, ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿ. ಸೊ ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡ್ಕೊಂಡು ವೆನ್ ರಾ ಮೆಟೀರಿಯಲ್ ಎಂಟರ್ಸ್ ದ ಫಸ್ಟ್ ಮಷಿನ್ ಆ್ಯಂಡ್ ಇಟ್ ಕಮ್ಸ್ ಆ್ಯಸ್ ಅ ಫಿನಿಶ್ಡ್ ಪ್ರಾಡಕ್ಟ್, ಈಚ್ ಆ್ಯಂಡ್ ಎವ್ರಿ ಶೆಡ್ಯೂಲ್, ಟೈಮಿಂಗ್ ಶೆಡ್ಯೂಲ್ ಈಸ್ ನಥಿಂಗ್ ಬಟ್ ಲೈಕ್ ಟೈಮ್ ಟೇಬಲ್. ಸೊ ಆ ಒಂದು ಶೆಡ್ಯೂಲ್ ಟೈಮ್ ಟೇಬಲ್ ಅನ್ನೋದು ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕೆ ನಾವು ಶೆಡ್ಯೂಲಿಂಗ್ ಅಂತ ಕರಿತೀವಿ. ಯಾವ ಮಷಿನಲ್ಲಿ ಮೊದಲು ಹೋಗಬೇಕು, ಯಾವ ಮಷಿನಲ್ಲಿ ವರ್ಕ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಷಿನ್ಗೆ ಯಾವಾಗ ಹೋಗಬೇಕು, ಮತ್ತು ಅಲ್ಲಿ ಯಾವಾಗ ಸ್ಟಾರ್ಟ್ ಮಾಡಬೇಕು. ಈ ರೀತಿ ರಾ ಮೆಟೀರಿಯಲ್ ಮೊದಲ ಮಷಿನ್ನಲ್ಲಿ ಎಂಟರ್ ಆಗೋದ್ರಿಂದ ಹಿಡ್ಕೊಂಡು ಫಿನಿಶ್ಡ್ ಪ್ರಾಡಕ್ಟಾಗಿ ಕಂಪ್ಲೀಟ್ ಆಗೋವರೆಗೂ ಒಂದು ಟೈಮ್ ಟೇಬಲ್, ಎಂಟರ್ ಎಕ್ಸಿಟ್ ಆ್ಯಂಡ್ ಫಿನಿಶಿಂಗ್ ಟಿಲ್ ಫಿನಿಶಿಂಗ್. ಸೊ ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಟೈಮಿಂಗ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಶೆಡ್ಯೂಲಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ಈಸ್ ಪ್ರೊಡಕ್ಷನ್ ಕಂಟ್ರೋಲ್. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಆಲ್ಸೋ ಇನ್ಕ್ಲೂಡ್ಸ್ ಪ್ರೊಡಕ್ಷನ್ ಕಂಟ್ರೋಲ್. ದ ಮ್ಯಾನೇಜರ್ ಹ್ಯಾಸ್ ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ದ ಪ್ರೊಡಕ್ಷನ್. He has to find out whether the actual production is done as per the plans or not, and he has to compare the actual production with the plans and find out whether there are any deviations. In case if there are deviations, then he has to take necessary steps to correct these deviations. Okay, ಪ್ರೊಡಕ್ಷನ್ ಕಂಟ್ರೋಲ್ ಅನ್ನೋದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟದ ಒಂದು ಅವಿಭಾಜ್ಯ ಅಂಗ, ಒಂದು ಇಂಪಾರ್ಟೆಂಟ್ ಫಂಕ್ಷನ್. ಇಲ್ಲೇನಾಗುತ್ತೆ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಮಾಡಬೇಕಾಗತ್ತೆ, ಮಾನಿಟರ್ ಮಾಡಬೇಕಾಗತ್ತೆ, ಅಬ್ಸರ್ವ್ ಮಾಡಬೇಕಾಗತ್ತೆ, ಆಮೇಲೆ ಪ್ರೊಡಕ್ಷನನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಅವರು ಮೊದಲು ಪ್ಲ್ಯಾನ್ ಮಾಡಿರ್ತಾರೆ. ಓಕೆ, ಪ್ರೊಡಕ್ಷನನ್ನು ಪ್ಲ್ಯಾನ್ ಮಾಡಿರ್ತಾರೆ. ಈ ರೀತಿ ಆಗಬೇಕು, ಈ ರೀತಿ ಕ್ವಾಲಿಟಿ ಇರಬೇಕು, ಇಷ್ಟು ಕ್ವಾಂಟಿಟಿ ಇರಬೇಕು, ಇಷ್ಟು ಟೈಮಿಗೆ ಡೆಲಿವರ್ ಆಗಬೇಕು, ಇದೇ ರೀತಿ ಡಿಸೈನ್ ಇರಬೇಕು, ಎಲ್ಲವನ್ನು ಪ್ಲ್ಯಾನ್ ಮಾಡಿರ್ತಾರೆ. ಸೊ ಆ್ಯಸ್ ಪರ್ ದ ಪ್ಲ್ಯಾನ್ಸ್ ಎಲ್ಲ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ಅಬ್ಸರ್ವ್ ಮಾಡ್ತಾರೆ. ಸೊ ಒಂದು ವೇಳೆ ಆ್ಯಸ್ ಪರ್ ದ ಪ್ಲ್ಯಾನ್ ನಡೀತಾ ಇಲ್ಲ, ಆ್ಯಕ್ಚುಯಲ್ ಪ್ರೊಡಕ್ಷನ್ ಏನು ನಡೀತಾ ಇದೆ ಇದು ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆಯಾ ಇಲ್ವಾ ನೋಡ್ತಾರೆ. ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್, ಅಂದರೆ ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ, ಮುಂಚೆ ಮಾಡಿರುವಂಥ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ ಅಂತ ಅಂದರೆ, ಏನೂ ಡಿವಿಯೇಷನ್ಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ಪ್ಲ್ಯಾನ್ ಪ್ರಕಾರ ನಡೀತಾ ಇಲ್ಲ, ಅಲ್ಲೇನೋ ಸ್ವಲ್ಪ ಚೇಂಜಸ್ ಇದೆ, ದೇರ್ ಆರ್ ಸಮ್ ಸರ್ಟೆನ್ ಪ್ರಾಬ್ಲಮ್ಸ್, ಡಿವಿಯೇಷನ್ಸ್ ಅಂತ ಅಂದರೆ, ದೆನ್ ಅದಕ್ಕೆ ತಕ್ಕಂಗೆ ಅಲ್ಲಿರುವಂಥ ಡಿವಿಯೇಷನ್ ಮತ್ತು ಅಲ್ಲಿರುವಂಥ ಸಮಸ್ಯೆಗೆ ತಕ್ಕಂಗೆ ಡಿಸಿಷನ್ಸನ್ನು ತೊಗೊಳ್ಬೇಕು, ಕರೆಕ್ಟಿವ್ ಆ್ಯಕ್ಷನ್ಸ್ಗಳನ್ನು ತೊಗೋಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಪ್ರೊಡಕ್ಷನ್ ಕಂಟ್ರೋಲ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್. ನೆಕ್ಸ್ಟ್ ಫಂಕ್ಷನ್ ಈಸ್ ಕ್ವಾಲಿಟಿ ಆ್ಯಂಡ್ ಕಾಸ್ಟ್ ಕಂಟ್ರೋಲ್. ಪ್ರೊಡಕ್ಷನ್ ಕಂಟ್ರೋಲ್ ಆಯಿತು, ನಾವು ಕ್ವಾಲಿಟಿ ಆ್ಯಂಡ್ ಕಾಸ್ಟ್ ಕಂಟ್ರೋಲ್. Production management also includes, apart from production control, it also includes quality and cost control. Quality and cost control are given a lot of importance in today's competitive world, because customers all over the world want good quality products at the cheapest prices. To satisfy this demand of the customers, the production manager must continuously improve the quality of his products. Along with this, he must also take essential steps to reduce the cost of his products. ನಾವೇನು ಹೇಳ್ತೀವಿ, ಕ್ವಾಲಿಟಿ ಆ್ಯಂಡ್ ಕಾಸ್ಟ್ ಕಂಟ್ರೋಲ್ ಅಂತ ಅಂದರೆ, ಕ್ವಾಲಿಟಿ ಮತ್ತು ಕಾಸ್ಟ್ ಈಗಿನ ಕಾಲಮಾನದಲ್ಲಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಇಂಪಾರ್ಟೆನ್ಸ್, ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಈಗ ಕಸ್ಟಮರ್ಸು ಏನು ಡಿಮ್ಯಾಂಡ್ ಮಾಡ್ತಾರೆ ಅಂತ ಅಂದರೆ, ನಮಗೆ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು, ಟಾಪ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು, ದ್ಯಾಟ್ ಟು ಎಟ್ ದ ಚೀಪೆಸ್ಟ್ ಪ್ರೈಸ್, ಕಡಿಮೆ ಪ್ರೈಸ್ಗೆ ನಮಗೆ ಉತ್ತಮ ಗುಣಮಟ್ಟದ ವಸ್ತುಗಳು ಬೇಕು ಅಂತ ಡಿಮ್ಯಾಂಡು ಕಸ್ಟಮರ್ಸದ್ದು. ಸೊ ಅದಕ್ಕೋಸ್ಕರ ಈ ಡಿಮ್ಯಾಂಡನ್ನು ಮೀಟ್ ಮಾಡೋದಕ್ಕೆ ಕಸ್ಟಮರ್ಸದ್ದು ಪ್ರೊಡಕ್ಷನ್ ಮ್ಯಾನೇಜರ್ಸು ಕಂಟಿನ್ಯೂಸ್ಲಿ ಏನು ಮಾಡಬೇಕಾಗತ್ತೆ ಅಂದರೆ, ಕಂಟಿನ್ಯೂಸ್ಲಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ ಪ್ರಾಡಕ್ಟ್ಸದ್ದು. ಓಕೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋದರ ಜೊತೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಜಾಸ್ತಿ ಹೋಗದೇ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ನೆಸ್ನ ಕಾಪಾಡ್ಕೊಳ್ಬೇಕು. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಫಂಕ್ಷನ್ ಈಸ್ ಇನ್ವೆಂಟ್ರಿ ಕಂಟ್ರೋಲ್. Production management also includes inventory control. The production manager must monitor the level of inventories. There must be
neither overstocking nor understocking of the inventories. ನಾವೇನು ಹೇಳ್ತೀವಿ, ಪ್ರೊಡಕ್ಷನ್ ಮ್ಯಾನೇಜರ್ ಹ್ಯಾಸ್ ಟು ಮಾನಿಟರ್ ಅಂತಂದರೆ ಇನ್ವೆಂಟ್ರೀಸ್ ಏನೇನಿದೆ ನಮ್ಮಲ್ಲಿ, ರಾ ಮೆಟೀರಿಯಲ್ ಇನ್ವೆಂಟ್ರಿ ಇರ್ಬೋದು, ಫಿನಿಶ್ಡ್ ಗೂಡ್ಸ್ ಇನ್ವೆಂಟ್ರಿ ಇರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟ್ರಿ ಇರ್ಬೋದು, ಅದನ್ನು ಮಾನಿಟರ್ ಮಾಡಬೇಕು. ಜಾಸ್ತಿನೂ ಓವರ್ ಸ್ಟಾಕಿಂಗ್ನೂ ಇರಬಾರ್ದು, ಅಂಡರ್ ಸ್ಟಾಕಿಂಗ್ನೂ ಇರಬಾರ್ದು. ಅಂದರೆ ಟೂ ಮಚ್ ಸ್ಟೋರ್ನು ಮಾಡಬಾರ್ದು, ಸ್ಟಾಕ್ಸ್ನು ಮೇಂಟೈನ್ ಮಾಡಬಾರ್ದು, ಭಾಳ ಶಾರ್ಟೇಜ್ ಆಫ್ ಸ್ಟಾಕ್ಸನ್ನು ಮೇಂಟೈನ್ ಮಾಡಬಾರ್ದು, ಇನ್ವೆಂಟ್ರೀಸ್ ಸ್ಟೋರೇಜ್. ಓಕೆ, ಯಾಕೆ? If there is an overstocking, then the working capital will be blocked in these inventories and the materials may be spoiled or wasted or misused. If there is a understocking, then the production will not take place as per the schedule and deliveries will be affected. ಒಂದು ವೇಳೆ ನಾವು ಓವರ್ ಸ್ಟಾಕಿಂಗ್ ಮಾಡಿದರೆ, ಹೆಚ್ಚು ಸ್ಟೋರ್ ಮಾಡಿದರೆ, ಅವಶ್ಯಕತೆಗಿಂತ ಹೆಚ್ಚಿಗೆ ಸ್ಟೋರ್ ಮಾಡಿದರೆ, ನಮ್ಮ ದುಡ್ಡು ವರ್ಕಿಂಗ್ ಕ್ಯಾಪಿಟಲ್ ಅಂತ ಏನು ಕರಿತೀವಿ, ಫಂಡ್ಸು ಆ ಸ್ಟೋರೇಜ್ ಮಾಡಿರುವಂಥ ವಸ್ತುಗಳಲ್ಲಿ ಬ್ಲಾಕ್ ಆಗುತ್ತೆ ಅನವಶ್ಯಕವಾಗಿ. ಆಮೇಲೆ ಸ್ಟೋರ್ ಮಾಡಿರುವಂಥ ಕೆಲವೊಂದು ಐಟಮ್ಗಳು ಸ್ಪಾಯ್ಲ್ ಆಗ್ಬೋದು, ಹಾಳಾಗ್ಬೋದು, ಆಮೇಲೆ ವೇಸ್ಟ್ ಆಗ್ಬೋದು, ಯೂಸ್ ಮಾಡಲಿಕ್ಕೆ ಬರದೇ ಇರ್ಬೋದು, ಮತ್ತು ಕಳ್ತನ ಆಗ್ಬೋದು, ಮಿಸ್ಯೂಸ್ ಆಗ್ಬೋದು, ಇದೆಲ್ಲ ಆಗ್ಬೋದು. ಓಕೆ, ಒಂದು ವೇಳೆ ನಾವು ಓವರ್ ಸ್ಟಾಕ್ ಮಾಡೋ ಬದಲು ಅಂಡರ್ ಸ್ಟಾಕ್ ಮಾಡಿದರೆ ಆವಾಗ ಪ್ರೊಡಕ್ಷನ್ ವಿಲ್ ನಾಟ್ ಟೇಕ್ ಪ್ಲೇಸ್ ಅಂತ. ಅಂದರೆ ಆವಾಗ ಪ್ರೊಡಕ್ಷನ್ ನಡೆಸೋದು ಹೆಂಗೆ? ನಿಮ್ಮ ಹತ್ರ ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಲು, ಶಾರ್ಟೇಜ್ ಆಫ್ ಇನ್ವೆಂಟ್ರಿ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಅದರ್ ಇಕ್ವಿಪ್ಮೆಂಟ್ಸು, ಅದರ್ ಇನ್ಪುಟ್ಸ್ ಇದ್ದರೆ, ಶಾರ್ಟೇಜ್ ಆದರೆ ನೀವು ಆ್ಯಸ್ ಪರ್ ದ ಶೆಡ್ಯೂಲು ನೀವು ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ, ಆ್ಯಸ್ ಪರ್ ದ ಶೆಡ್ಯೂಲ್ ನೀವು ಪ್ರಾಡಕ್ಟ್ಸನ್ನು ಡೆಲಿವರ್ ಮಾಡೋದಕ್ಕೂ ಆಗೋದಿಲ್ಲ, ಅದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಇನ್ವೆಂಟ್ರಿ ಕಂಟ್ರೋಲು ತುಂಬ ಮಹತ್ವ ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ಫಂಕ್ಷನ್ ಈಸ್ ಮೇಂಟೆನೆನ್ಸ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಆಫ್ ಮಷಿನ್ಸ್. The production management ensures proper maintenance and replacement of machines and equipments. The production manager must have efficient system of continuous inspection, that is routine checks and cleaning, oiling, maintenance and replacement of machines, equipments, spare parts, etc. This prevents breakdown of machines and avoids production halts. ಏನಾಗುತ್ತೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಪ್ರಾಪರ್ ಮೇಂಟೆನೆನ್ಸನ್ನು ಮಾಡುತ್ತೆ, ಆಮೇಲೆ ಮಷಿನ್ಸ್ಗಳದ್ದು ರೀಪ್ಲೇಸ್ಮೆಂಟು, ಆಮೇಲೆ ಇಕ್ವಿಪ್ಮೆಂಟ್ಸ್ಗಳದ್ದು ರೀಪ್ಲೇಸ್ಮೆಂಟನ್ನು ಪ್ರಾಪರಾಗಿ ಮಾಡುತ್ತೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು. ಅದಕ್ಕೆ ನಾವು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದ ಈ ಫಂಕ್ಷನನ್ನು ನಾವು ಮೇಂಟೆನೆನ್ಸ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಆಫ್ ಮಷಿನ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಅಂದರೆ, ಎಫಿಷಿಯೆಂಟ್ ಆಗಿರೋ ಪ್ರಾಪರ್ ಪ್ರೊಡಕ್ಷನ್ ಸಿಸ್ಟಮನ್ನು ಕಂಟಿನ್ಯೂಯಸ್ ಬೇಸಿಸ್ ಮೇಲೆ ರುಟೀನ್ ಚೆಕಪ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಓಕೆ, ರುಟೀನ್ ಚೆಕ್ಸ್ಗೆ ನಾವು ಇನ್ಸ್ಪೆಕ್ಷನ್ ಅಂತ ಕರಿತೀವಿ. ಓಕೆ, ರೆಗ್ಯುಲರಾಗಿ ಚೆಕ್ ಮಾಡ್ತಿರ್ತಾರೆ. ಓಕೆ, ಪ್ರೊಡಕ್ಷನ್ ಮ್ಯಾನೇಜರ್ ಚೆಕ್ ಮಾಡ್ತಿದ್ದಾರೆ, ಅದಕ್ಕೆ ಒಂದು ಸಿಸ್ಟಮನ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಮಷಿನ್ಸ್ಗಳನ್ನು ಪ್ರಾಪರಾಗಿ ಕ್ಲೀನಿಂಗ್ ಮಾಡೋದು, ರೆಗ್ಯುಲರಾಗಿ ಕ್ಲೀನಿಂಗ್ ಮಾಡೋದು, ಅದಕ್ಕೆ ಆಯಿಲಿಂಗ್, ಗ್ರೀಸಿಂಗ್ ಎಲ್ಲ ಮಾಡೋದು. ಆಮೇಲೆ ಮೇಂಟೆನೆನ್ಸ್ ಅಂದರೆ ಆಯಿಲಿಂಗು, ಗ್ರೀಸಿಂಗು, ರಿಪೇರಿ, ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಆವಾಗ ರಿಪೇರ್ ಮಾಡೋದು. ಓಕೆ, ಯಾವುದಾದ್ರೂ ರಿಪ್ಲೇಸ್ಮೆಂಟ್ ಆಫ್ ಮಷಿನ್ಸ್, ಯಾವುದಾದ್ರೂ ಮಷಿನು ಹಾಳಾಗಿದ್ದರೆ ಮಷಿನನ್ನು ರಿಪ್ಲೇಟ್ ಮಾಡೋದು, ಅಥವಾ ಇಕ್ವಿಪ್ಮೆಂಟ್ಸ್ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ದರೆ, ಇಕ್ವಿಪ್ಮೆಂಟ್ಸನ್ನು ಸ್ಪೇರ್ ಪಾರ್ಟ್ಸನ್ನು ಬೇರೆದು ಹಾಕಬೇಕಾಗಿದ್ದರೆ, ಇದೆಲ್ಲಗಳನ್ನು ಪ್ರೊಡಕ್ಷನ್ ಮ್ಯಾನೇಜರ್ಸು ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಯಾಕೆ ಮಾಡ್ತಾರೆ ಅಂತಂದರೆ, ಬ್ರೇಕ್ ಡೌನ್ ಆಗಬಾರ್ದು, ಮಷಿನ್ಸು ಹಾಳಾಗಿ ನಿಂತು ಬಿಡಬಾರ್ದು. ಒಂದು ಸಡನ್ನಾಗಿ ಮಷಿನ್ ಬಂದ್ ಆಗಿಬಿಟ್ರೆ, ಪ್ರೊಡಕ್ಷನ್ ನಡೀತಾ ಇರುತ್ತೆ, ಸಡನ್ನಾಗಿ ಯಾವುದಾದ್ರೂ ಒಂದು ಮಷಿನ್ ಬ್ರೇಕ್ ಡೌನ್ ಆದರೆ, ಬ್ರೇಕ್ ಡೌನ್ ಅಂತ ಅಂದರೆ ಮಷಿನ್ನು ಫಂಕ್ಷನಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಓವರಾಲ್ ಪ್ರೊಡಕ್ಷನ್ ಹಾಲ್ಟ್ ಆಗುತ್ತೆ, ಲಾಟ್ ಆಫ್ ಲಾಸಸ್ ವಿಲ್ ಇನ್ಕರ್. ಸೊ ಕಂಪನಿ ವಿಲ್ ಇನ್ಕರ್ ಲಾಟ್ ಆಫ್ ಲಾಸಸ್, ಕಾಸ್ಟ್ ಆ್ಯಂಡ್ ಲಾಸ್. ಸೊ ಅದರಿಂದಾಗಿ ಬಹಳಷ್ಟು ಹಾನಿ ಆಗುತ್ತೆ. ಒಂದು ವೇಳೆ ಸ್ಮೂತಾಗಿ ರನ್ ಆಗ್ತಾ ಇರುವಂಥ ಪ್ರೊಡಕ್ಷನ್ ಸಡನ್ನಾಗಿ ಹಾಲ್ಟ್ ಆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಸಾಕಷ್ಟು ಲಾಸ್ ಆಗುತ್ತೆ ಕಂಪ್ನಿಗೆ. ಓಕೆ, ಸೊ ದಿಸ್ ಈಸ್ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್, ದಟ್ ಈಸ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಆಫ್ ಮಷಿನ್ಸ್. ಸೊ ಆಲ್ ದೀಸ್ ಆರ್ ಅಬೌಟ್ ಫಂಕ್ಷನ್ಸ್ ಆಫ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ we can see benefits of production management. Okay, so we can see the benefits of production management from two angles, that is benefits to the firm and benefits to the customer and society. So firstly we will discuss what are the benefits of production management to the business firm. Okay, so first one is accomplishment of firm's objectives. The production management helps the business firms to achieve all its objectives. Its
produces products and which satisfies customer needs and wants, and also so as to the firm will increases its sales. This will help it to achieve its objectives. ಓಕೆ, ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಕಂಪ್ನಿಗೆ ಒಂದು ಬಿಸ್ನೆಸ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಬೆನಿಫಿಟ್ ಮಾಡುತ್ತೆ ಅಂತಂದರೆ, ಅದರದ್ದು ಆಬ್ಜೆಕ್ಟಿವ್ಸ್ ಏನಿರುತ್ತೆ, ಅದರ ಆಬ್ಜೆಕ್ಟಿವ್ ಪ್ರೊಡ್ಯೂಸ್ ಮಾಡೋದು, ಸೇಲ್ ಮಾಡೋದು, ಕಸ್ಟಮರ್ಸ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡೋದು, ಪ್ರಾಫಿಟ್ ಮಾಡೋದು, ಸೇಲ್ಸ್ ಇನ್ಕ್ರೀಸ್ ಮಾಡೋದು, ಪ್ರಾಫಿಟ್ ಇನ್ಕ್ರೀಸ್ ಮಾಡೋದು, ಈ ರೀತಿ ಎಲ್ಲ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದನ್ನು ಅಚೀವ್ ಮಾಡೋದಕ್ಕೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ರೈಟ್ ಡೈರೆಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಕಸ್ಟಮರ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಯಾವ ರೀತಿ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕೋ ಆ ರೀತಿ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡುತ್ತೆ. Okay, next one is reputation, goodwill and image. The production management helps the firm to satisfy its customers. This increases the firm's reputation, goodwill and image. A good image helps the firms to expand and grow. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದಿಂದ ಒಂದು ಕಂಪ್ನಿಯ ರೆಪ್ಯುಟೇಷನ್ ಮತ್ತು ಗುಡ್ವಿಲ್ ಆ್ಯಂಡ್ ಇಮೇಜ್ ಇಂಪ್ರೂವ್ ಆಗುತ್ತೆ. ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂತಂದರೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಫಂಕ್ಷನ್ ಮಾಡಿದಾಗ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಫಂಕ್ಷನ್ ಮಾಡಿದಾಗ ಅದರಿಂದ ಕಸ್ಟಮರ್ಸ್ ನೀಡ್ಸು ಸ್ಯಾಟಿಸ್ಫೈ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು ಡೆಲಿವರ್ ಆಗುತ್ತೆ. ಆವಾಗ ಆಟೋಮೆಟಿಕಲಿ ಕಂಪನಿಯ ರೆಪ್ಯುಟೇಷನ್, ಗುಡ್ವಿಲ್ ಆ್ಯಂಡ್ ಇಮೇಜ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಯಾವಾಗ ಒಳ್ಳೆ ಇಮೇಜ್ ಇರುತ್ತೆ ಕಂಪ್ನಿಗೆ, ಅದು ಮುಂದೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ, ಕಂಪ್ನಿಯ ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಈಸ್ ಇಟ್ ಹೆಲ್ಪ್ಸ್ ಟು ಇಂಟ್ರಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್. Production management helps to introduce new products in the market. It conducts research and development. This helps the firm to develop newer and better quality products. These products are successful in the market because they give full satisfaction to the customers. Production management ಅಲ್ಲಿ ಕಂಟಿನ್ಯೂಸ್ ಆಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ದಿಂದ ಹೊಸ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನು ಅಥವಾ ಇರುವಂಥ ಪ್ರಾಡಕ್ಟ್ಗಳಿಗೆ ಹೊಸ ಬದಲಾವಣೆಗಳನ್ನು ಮಾಡಿ ಹೊಸ ಪ್ರಾಡಕ್ಟ್ಸ್ಗಳನ್ನ ಮಾರ್ಕೆಟಲ್ಲಿ ಲಾಂಚ್ ಮಾಡುತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು. ಇದರಿಂದಾಗಿ ಕಂಪ್ನಿ ಹೊಸ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ರಿಲೀಸ್ ಮಾಡೋದ್ರಿಂದ ಕಸ್ಟಮರ್ಸದ್ದು ಎಲ್ಲ ನೀಡ್ಸ್ಗಳು, ಅಂದರೆ ಕಸ್ಟಮರ್ಸ್ ಡಿಮಾಂಡು, ನೀಡ್ಸ್ಗಳು ಫುಲ್ಫಿಲ್ ಆಗುತ್ತೆ. ಇದರಿಂದ ಸಕ್ಸಸ್ಫುಲ್ ಮಾರ್ಕೆಟ್ ಶೇರನ್ನು ಅಚೀವ್ ಮಾಡೋದಕ್ಕೆ, ಒಳ್ಳೆ ಮಾರ್ಕೆಟ್ ಶೇರನ್ನು ಅಚೀವ್ ಮಾಡೋದಕ್ಕೆ, ಆಮೇಲೆ ಕಸ್ಟಮರ್ಸನ್ನು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡೋದಕ್ಕೆ ಒಂದು ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್ ಈಸ್ ಇಟ್ ಸಪೋರ್ಟ್ಸ್ ದ ಅದರ್ ಫಂಕ್ಷನಲ್ ಏರಿಯಾಸ್. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಸಪೋರ್ಟ್ಸ್ ಅದರ್ ಫಂಕ್ಷನಲ್ ಏರಿಯಾಸ್ ಇನ್ ಎನಿ ಆರ್ಗನೈಸೇಷನ್ ಸಚ್ ಆಸ್ ಮಾರ್ಕೆಟಿಂಗ್, ಫೈನಾನ್ಸ್, ಪರ್ಸನಲ್ ಎಟ್ಸೆಟ್ರಾ. ಯಾವ ರೀತಿ ಅಂತಂದರೆ ಏನು ಅಂತಂದರೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಬೇರೆ ಡಿಪಾರ್ಟ್ಮೆಂಟ್ಗಳು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಫೈನಾನ್ಸ್, HR ಡಿಪಾರ್ಟ್ಮೆಂಟ್, ಇವುಗಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಯಾವ ರೀತಿ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಂದರೆ, ದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸ್ ವಿಲ್ ಫೈಂಡ್ ಇಟ್ ಈಸಿಯರ್ ಟು ಸೆಲ್ ದ ಗೂಡ್ಸ್ ಇಫ್ ದ products are of very good quality. Then finance department will get more funds due to increase in sales. It will also get more loans and share capital from the market by expansion and modernization. The HR department will be able to manage the human resources effectively due to the better performance of the production department. ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ನಡೀತಾ ಇತ್ತು ಒಂದು ಬಿಸ್ನೆಸ್ಸಲ್ಲಿ ಅಂತಂದರೆ ಅವರು ಒಳ್ಳೆ ಕ್ವಾಲಿಟಿ ಹೊರಗಡೆ ಬರುತ್ತೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಹೊರಗಡೆ ಬರುತ್ತೆ. ಓಕೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಲೋ ಕಾಸ್ಟ್ ಪ್ರಾಡಕ್ಟ್ಸನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡೋಕ್ಕಾಗುತ್ತೆ. ಇದರಿಂದ ತುಂಬ ಚೆನ್ನಾಗಿ ಸೇಲ್ಸ್ ಆಗುತ್ತೆ. ಇದರಿಂದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಈಸಿ ಆಗುತ್ತೆ ಸೇಲ್ಸ್ ಮಾಡೋದಕ್ಕೆ, ಆಮೇಲೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಗಳನ್ನು ಕೈಗೊಳ್ಳೋಕ್ಕೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ, ಆಮೇಲೆ ಅವ್ರಿಗೆ ಪ್ರಾಫಿಟು ಚೆನ್ನಾಗಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಆಮೇಲೆ ಲೋನ್ಗಳು ಕೇಳಿದರೆ ಇಮೇಜ್ ಚೆನ್ನಾಗಿರೋದ್ರಿಂದ ಲೋನ್ಗಳು ಈಸಿಯಾಗಿ ಸಿಗುತ್ತೆ. ಶೇರ್ ಕ್ಯಾಪಿಟಲನ್ನು ಯಾವಾಗ ಬೇಕಾವಾಗ ಶೇರ್ಸನ್ನು ಇಶ್ಯೂ ಮಾಡಿ ಶೇರ್ ಕ್ಯಾಪಿಟಲನ್ನು ರೇಸ್ ಮಾಡ್ಬೋದು. ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಬಿಸ್ನೆಸ್ಸನ್ನು ಮಾಡರ್ನೈಸ್ ಮಾಡೋದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಅದೇ ರೀತಿಯಾಗಿ HR ಡಿಪಾರ್ಟ್ಮೆಂಟ್ಗೆ ಹ್ಯೂಮನ್ ರಿಸೋರ್ಸನ್ನ ಮ್ಯಾನೇಜ್ ಮಾಡೋದಕ್ಕೂ ಇದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದ ಪರ್ಫಾರ್ಮೆನ್ಸ್ದಿಂದ ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಫೇಸ್ ದ ಕಾಂಪಿಟೇಷನ್. ಓಕೆ, ಸೊ ಇದು ಹೇಗೆ ಅಂತಂದರೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ದ ಫರ್ಮ್ ಟು ಫೇಸ್ ದ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ಬಿಕಾಸ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಪ್ರೊಡ್ಯೂಸಸ್ ದ ರೈಟ್ ಕ್ವಾಂಟಿಟಿ, ರೈಟ್ ಕ್ವಾಲಿಟಿ ಆ್ಯಂಡ್ ರೈಟ್ ಪ್ರೈಸ್ at the right time.
ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಇದರ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ರೈಟ್ ಕ್ವಾಂಟಿಟಿ ಗೂಡ್ಸನ್ನು, ರೈಟ್ ಕ್ವಾಲಿಟಿ ಗೂಡ್ಸನ್ನು ರೈಟ್ ಪ್ರೈಸಲ್ಲಿ ರೈಟ್ ಟೈಮಲ್ಲಿ ಡೆಲಿವರಿ ಮಾಡೋದು. ಇದರಿಂದ ಏನಾಗುತ್ತೆ ಅಂತಂದರೆ ಯು ಕ್ಯಾನ್ ಬಿ ಹೈಲಿ ಕಾಂಪಿಟೇಟಿವ್. ಆವಾಗ ನಿಮ್ಮ ಕಾಂಪಿಟೇಟರ್ಸ್ನ ನೀವು ಬೀಟ್ ಮಾಡ್ಬೋದು. ಸೊ ಇಫ್ ದಿಸ್ ಹ್ಯಾಪನ್ಸ್, the products are delivered to the customers as per their requirements, and you can beat your competitors and have the competitive advantage. The optimum utilization of resources. Production management facilitates the optimum utilization of resources such as manpower, machine, money, funds, so that the firms can meet the capacity utilization objective. This will bring the higher returns to the organization. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದಿಂದ ಏನಾಗುತ್ತೆ ಅಂತಂದರೆ ಕಂಪನಿ ತನ್ನ ರಿಸೋರ್ಸಸ್, ಮ್ಯಾನ್ ಪವರ್ ಆಗಿರ್ಬೋದು, ಮಷಿನ್ ಆಗಿರ್ಬೋದು, ಫಂಡ್ಸ್ ಆಗಿರ್ಬೋದು, ಇವುಗಳ ರಾ ಮೆಟೀರಿಯಲ್ ಆಗಿರ್ಬೋದು, ಸೊ ಇವುಗಳನ್ನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡುತ್ತೆ, ಆಪ್ಟಿಮಮ್ ಯುಟಿಲೈಸೇಷನ್ ಮಾಡುತ್ತೆ, ವೇಸ್ಟೇಜಸ್ ಏನೂ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ, ಕಂಪನಿಯ ಓವರಾಲ್ ಕೆಪಾಸಿಟಿ ಯುಟಿಲೈಸೇಷನ್ಗೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಕಂಪನಿಗೆ ಒಳ್ಳೆಯ ರಿಟರ್ನ್ಸು, ಪ್ರಾಫಿಟ್ಟು ಬರುತ್ತೆ. So next benefit is minimizes cost of production. Production management helps to minimize the cost of production. It tries to maximize the output and minimize the input. This helps the firm to achieve the cost reduction and efficiency objective. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಕಾಸ್ಟ್ ರಿಡಕ್ಷನಲ್ಲಿ ತೊಡಗಿರುತ್ತೆ. ಕಂಟಿನ್ಯೂಯಸ್ ಬೇಸಿಸ್ ಮೇಲೆ ಸಾಧ್ಯವಾದಷ್ಟು ಕಾಸ್ಟನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಔಟ್ಪುಟನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಕಂಪನಿಯ ಎಫಿಷಿಯನ್ಸಿನೂ ಇನ್ಕ್ರೀಸ್ ಆಗುತ್ತೆ, ಅದೇ ರೀತಿಯಾಗಿ ಕಾಸ್ಟು ರಿಡಕ್ಟ್ ಆಗುತ್ತೆ. ಸೊ ಅದರಿಂದ ಕಂಪನಿಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್, ಎಕ್ಸ್ಪ್ಯಾನ್ಷನ್ ಆಫ್ ದ ಫರ್ಮ್. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಕಂಪನಿ ಎಕ್ಸ್ಪ್ಯಾನ್ಷನ್ಗೆ, ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ. ಹೇಗೆ ಅಂತಂದರೆ it is because it tries to improve the quality and reduce the cost. It helps the firms to earn higher profits. These profits can help the firm to expand and grow. ಒಂದು ಕಂಪನಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ಬೆಲೆಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಅಂತಂದರೆ ಅಲ್ಲಿ ಏನಾಗುತ್ತೆ, ಅದರ ಮಾರ್ಕೆಟ್ ಬೇಸ್ ಇಂಪ್ರೂವ್ ಆಗುತ್ತೆ, ಅದರ ಸೇಲ್ಸ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ ಕಂಪನಿ ಹೆಚ್ಚು ಹೆಚ್ಚು ಲಾಭ ಗಳಿಸುತ್ತೆ, ಪ್ರಾಫಿಟ್ ಗಳಿಸುತ್ತೆ. ಅದೇ ರೀತಿಯಾಗಿ ಆ ಪ್ರಾಫಿಟ್ದಿಂದ ಮತ್ತು ಆ ಸೇಲ್ಸ್ ಹೆಚ್ಚಾಗ್ತಾ ಹೋಗೋದ್ರಿಂದ ಕಂಪನಿ ಆರಾಮಾಗಿ ಸಹಜವಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಬೆಳೆಯುತ್ತೆ, ಗ್ರೋ ಆಗುತ್ತೆ. So next we will see the benefits of production management to customers and society. First benefit is higher standard of living. The production management conducts continuous research and development so that it produces new and better varieties of products. The people use these products and enjoy the higher standard of livings. ಏನಾಗುತ್ತೆ ಅಂತಂದರೆ, ಈಗ ನಾವು ಕಸ್ಟಮರ್ಸ್ಗೆ ಮತ್ತು ಸೊಸೈಟಿಗೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದಿಂದ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ, ಫಸ್ಟು ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂತಂದರೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಆನ್ ಕಂಟಿನ್ಯೂಯಸ್ ಬೇಸಿಸ್, ಕಂಟಿನ್ಯೂಯಸ್ ಆಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ತೊಡಗಿಸ್ಕೊಂಡು ಹೊಸ ಹೊಸ ಉತ್ಪನ್ನಗಳನ್ನು, ಜನರಿಗೆ ಬೇಕಾದಂಥ, ಈಗಿನ ಸದ್ಯದ ಮಟ್ಟಿಗೆ ಬೇಕಾದಂಥ ಉತ್ಪನ್ನಗಳನ್ನು ಕೊಡ್ತಾ ಹೋಗುತ್ತೆ. ಮುಂದಿನ ಅವರ ಜೀವನವನ್ನು ಸುಗಮ ಮಾಡಿಸಲಿಕ್ಕೆ ಬೇಕಾದಂಥ ಉತ್ಪನ್ನಗಳನ್ನು ಕೊಡ್ತಾ ಹೋಗೋದ್ರಿಂದ ಜನ ಅದನ್ನು ಉಪಯೋಗಿಸಿ ಆನಂದ ಪಡ್ತಾರೆ. ಆಮೇಲೆ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗೂ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್ ಈಸ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸು ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶಗಳನ್ನ ಕೊಡುತ್ತೆ. ಸೊ ಮೆನಿ ಜಾಬ್ ಅಪಾರ್ಚುನಿಟೀಸ್ ಇನ್ ದ ಕಂಟ್ರಿ ಆರ್ ಕ್ರಿಯೇಟೆಡ್ ಬಿಕಾಸ್ ಆಫ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಎಫಿಷಿಯಂಟ್ ಪ್ರೊಡಕ್ಷನ್. ಸೊ ಡೈರೆಕ್ಟಾಗಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಎಂಪ್ಲಾಯ್ಮೆಂಟನ್ನು ಜನರೇಷನ್ ಮಾಡುತ್ತೆ ಪ್ರೊಡಕ್ಷನ್ ಏರಿಯಾದಲ್ಲಿ. ಇಂಡೈರೆಕ್ಟಾಗಿಯೂ ಹಲವಾರು ಜಾಬ್ ಅಪಾರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ. ಇದರಿಂದ ಸೊಸೈಟಿಗೆ ಬೆನಿಫಿಟ್ ಆಗುತ್ತೆ. ಇಂಪ್ರೂವ್ಸ್ ಕ್ವಾಲಿಟಿ ಆ್ಯಂಡ್ ರೆಡ್ಯೂಸಸ್ ದಿ ಕಾಸ್ಟ್. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು as already discussed, the production management always improves, focus on improving the quality of the products and also reducing the cost by doing research and development, and by producing in the large scale they will reduce the cost, and this will help the society by getting the good quality product at a lower cost. Spread effect. Because of the production, the other sectors also expand. Companies making spare parts will expand. The service sector such as banking, transport, communication, insurance, BPO, etc., they will also expand with the production activities.
This is called as spread effect, and which will create more job opportunities, and this will boost the economy. ಸೊ ಸ್ಪ್ರೆಡ್ ಎಫೆಕ್ಟ್ ಅಂತ ಅಂದರೆ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ದಿಂದ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದಿಂದ ಹೆಚ್ಚಿಗೆ ಪ್ರೊಡಕ್ಷನ್ ಮಾಡೋದರಿಂದ ಅದರ್ ಸೆಕ್ಟರ್ಸ್ಗೂ ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ಸೆಕ್ಟರ್ಸ್ಗಳಿಗೂ ಹೆಲ್ಪ್ ಆಗುತ್ತೆ, ಅವು ಎಕ್ಸ್ಪ್ಯಾಂಡ್ ಆಗುತ್ತೆ, ಅವು ಗ್ರೋತ್ ಆಗ್ತವೆ. ಹೇಗೆ ಅಂತಂದರೆ ಈಗ ಕಂಪ್ನಿಗಳು ಪ್ರೊಡಕ್ಷನ್ ಜೊತೆಗೆ ಸ್ಪೇರ್ ಪಾರ್ಟ್ಸನ್ನು ಒದಗಿಸುವಂಥ ಆ್ಯನ್ಸಿಲರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಆ ಕಂಪ್ನಿಗಳು ಬೆಳವಣಿಗೆ ಆಗುತ್ತೆ. ಸರ್ವಿಸ್ ಸೆಕ್ಟರ್ ಬೆಳವಣಿಗೆ ಆಗುತ್ತೆ. ಎಂಥದ್ದು ಅಂತಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಜೊತೆಗೆ ಬ್ಯಾಂಕಿಂಗು, ಟ್ರಾನ್ಸ್ಪೋರ್ಟೇಷನ್ನು, ಕಮ್ಯುನಿಕೇಷನು, ಇನ್ಶೂರೆನ್ಸು, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗು, ಇದೆಲ್ಲ ಸೆಕ್ಟರ್ಗಳು ಪ್ರೊಡಕ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜೊತೆಗೆ ಇಂಪ್ರೂವ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಸ್ಪ್ರೆಡ್ ಎಫೆಕ್ಟ್ದಿಂದ ಮತ್ತೆ ಹೆಚ್ಚು ಹೆಚ್ಚು ಜಾಬ್ಸ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಎಕನಾಮಿಗೂ ಒಂದು ಬೂಸ್ಟ್ ಸಿಗುತ್ತೆ, ಎಕನಾಮಿಗೂ ತುಂಬ ಲಾಭದಾಯಕವಾಗಿರುತ್ತೆ. ಇಟ್ ಕ್ರಿಯೇಟ್ಸ್ ಯುಟಿಲಿಟಿ. ಪ್ರೊಡಕ್ಷನ್ ಕ್ರಿಯೇಟ್ಸ್ ಫಾರ್ಮ್ ಯುಟಿಲಿಟಿ. ಕಸ್ಟಮರ್ಸ್ ಕ್ಯಾನ್ ಗೆಟ್ ದ ಫಾರ್ಮ್ ಯುಟಿಲಿಟಿ ಬೆನಿಫಿಟ್ ಇನ್ ದ ಶೇಪ್, ಸೈಜ್ ಆ್ಯಂಡ್ ಡಿಸೈನ್ಸ್ ಆಫ್ ದ ಪ್ರಾಡಕ್ಟ್. The production also creates the time utility because the goods are always available, means available whenever the customer needs it. ಪ್ರೊಡಕ್ಷನ್ ಏನು ಮಾಡುತ್ತೆ ಅಂತಂದರೆ ಫಾರ್ಮ್ ಯುಟಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ನಾವು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸೊ ಓಕೆ, ಯುಟಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ ಫಾರ್ಮ್ ಯುಟಿಲಿಟಿಯನ್ನು ಪಡ್ಕೊತಾರೆ. ಒಂದು ಶೇಪ್, ಸೈಜ್, ಡಿಸೈನ್ ಆಫ್ ದ ಪ್ರಾಡಕ್ಟ್ ಅಂತ ಏನು ಕರಿತೀವಿ, ಅದರ ಮೂಲಕ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಇರೋದು ಕನ್ವರ್ಟ್ ಆಗಿ ಫಿನಿಶ್ಡ್ ಪ್ರಾಡಕ್ಟಾಗಿ ಏನು ಕನ್ವರ್ಟ್ ಆಗುತ್ತೆ, ಅಲ್ಲಿ ಅದಕ್ಕೆ ಫಾರ್ಮ್ ಚೇಂಜ್ ಆಗಿ ಬರುತ್ತಲ್ಲ, ಅದಕ್ಕೆ ನಾವು ಫಾರ್ಮ್ ಯುಟಿಲಿಟಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಅದರ ಮುಖಾಂತರ ಪ್ರೊಡಕ್ಷನ್ ಏನು ಮಾಡುತ್ತೆ ಅಂತಂದರೆ ಫಾರ್ಮ್ ಯುಟಿಲಿಟಿಯನ್ನು ಕ್ರಿಯೇಟ್ ಮಾಡಿ ಕಸ್ಟಮರ್ಸ್ಗೆ ಫಾರ್ಮ್ ಯುಟಿಲಿಟಿಯನ್ನು ಒದಗಿಸ್ಕೊಡುತ್ತೆ. ಅದ್ರ ಜೊತೆಗೇ ಟೈಮ್ ಯುಟಿಲಿಟಿಯನ್ನು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ಹೇಗೆ ಅಂತಂದರೆ ಜನರಿಗೆ ಯಾವಾಗ ಬೇಕು ಆವಾಗ ಪ್ರಾಡಕ್ಟ್ಸನ್ನು ಅವೈಲೇಬಲ್ ಇರೋ ರೀತಿ ನೋಡ್ಕೊಳ್ಳೋ ಮುಖಾಂತರ ಸಿಗೋ ಥರ ನೋಡ್ಕೊಳ್ಳುತ್ತೆ. ಸೊ ಅದರಿಂದ ಟೈಮ್ ಯುಟಿಲಿಟಿನೂ ಕ್ರಿಯೇಟ್ ಆಗುತ್ತೆ, ಒದಗಿಸ್ಕೊಡುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಇಟ್ ಬೂಸ್ಟ್ಸ್ ದಿ ಎಕನಮಿ. Production management ensures optimum utilization of resources and effective production of goods and services, and this leads to speedy economic growth and well-being of the nation. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ದಿಂದ ಏನಾಗುತ್ತೆ ಅಂತಂದರೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆಗುತ್ತೆ. ಅಂದರೆ ರಿಸೋರ್ಸಸ್ಗಳನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ತಾರೆ, ವೇಸ್ಟ್ ಮಾಡೋದಿಲ್ಲ. ಸದ್ಬಳಕೆ ಅಂತ ಕರಿತೀವಿ, ಸದ್ಬಳಕೆ ಆಗುತ್ತೆ ಎಲ್ಲ ರಿಸೋರ್ಸ್ಗಳದ್ದು. ಆ ಸದ್ಬಳಕೆ ಮಾಡೋ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ತಯಾರು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಚೆನ್ನಾಗಾಗುತ್ತೆ ಫಾಸ್ಟಾಗಿ. ಆಮೇಲೆ ಆಲ್ ಓವರ್ ದ ಕಂಟ್ರಿ ಇನ್ಕಮ್ ಜನ್ರೇಷನ್ ಆಗುತ್ತೆ. ಆಮೇಲೆ ದ ಕಂಟ್ರೀಸ್ ವೆಲ್ ಬೀಯಿಂಗ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಇಟ್ ರೆಫರೆನ್ಸಸ್. ಥ್ಯಾಂಕ್ ಯು ವೆರಿ ಮಚ್.